ಗುಡ್ ಮಾರ್ನಿಂಗ್. ನಾನಿವತ್ತು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಅವಲಕ್ಕಿ ನೆನೆಸಿದ್ದೀನಿ. ಸೊ ಇದು ತೊಳೆದು ಇಟ್ಟಿರೋದು. ಇವಾಗ ನೀರು ಇದು ನೆನೆಸ್ತೀನಿ ಅವಲಕ್ಕಿ ಚಿತ್ರಾನ್ನಾಗಿ. ಅವಲಕ್ಕಿ ವಾಶ್ ಮಾಡಿ ನೆನೆಸಿ ಇಟ್ಟಿದ್ದೀನಿ. ಚಿತ್ರಾನ್ನಕ್ಕೆ 2 ಈರುಳ್ಳಿ ಕೊಯ್ಕೊತೀನಿ ಸಣ್ಣದಾಗಿ. ಈರುಳ್ಳಿ ಕೊಯ್ದಿದ್ದೀನಿ ಸಣ್ಣಕ್ಕೆ. ಟೊಮೊಟೊ ಸಣ್ಣಕ್ಕೆ ಕೊಯ್ದಿದ್ದೀನಿ. ಟೊಮೊಟೊ ಒಂದು ಸಾಕು, 1 ಟೊಮೆಟೊ ಸಾಕು, ಸಣ್ಣ ಕೊಯ್ದಿದ್ದೀನಿ. 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಉದ್ದ ಕಟ್ ಮಾಡಾಕ್ತೀನಿ. ಹಸಿಮೆಣಸಿನ್ಕಾಯಿ ಕಟ್ ಮಾಡಾಯಿತು. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕೊಯ್ದಿದ್ದೀನಿ. ಇವಾಗ ಕಟ್ಟಿಂಗ್ ಎಲ್ಲ ಮುಗೀತು. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ತಲೆಗೆ ಸ್ಟವ್ ಹಚ್ಚಿ ಬಾಣಲೆ ಇಡೋಣ. ಬಾಣಲೆ ಇಟ್ಟು ಬಾಣಲೆ ಬಿಸಿ ಆಗಕ್ಕೆ ಇಡೋಣ. ಇಲ್ಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಾಯಿದೆ. ಕಡಲೆಬೇಳೆ ಹಾಕಿದ್ದೀನಿ, ಉದ್ದಿನಬೇಳೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಗೋಲ್ಡನ್ ಕಲರ್ ಬರಬೇಕು. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಿ ಚೆನ್ನಾಗಿ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿದ್ದೀನಿ. ಟೊಮೆಟೊ ಸಾಫ್ಟ್ ಆಗಬೇಕು. ಈರುಳ್ಳಿ ಪೇಸ್ಟ್ ಹಾಕಿದ್ದೀನಿ 1 ಸ್ಪೂನು. ಕರಿಬೇವು ಹಾಕಿದ್ದೀನಿ 1 ಸ್ಪೂನು. ಅರಿಶಿನ ಪುಡಿ 1/4 ಟೀ ಸ್ಪೂನ್ ಹಾಕಿದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಚೆನ್ನಾಗಿ ಬಿಟ್ಕೊತಾಯಿದೆ. ಇವಾಗ ಅವಲಕ್ಕಿ ಸೇರ್ಸೋಣ. ಅವಲಕ್ಕಿ ಎಲ್ಲ ನೆನೆಸಿದ್ದು ಸೋಸಿ ಇವಾಗ ನೀರೆಲ್ಲ ಹೋಗಿದೆ. ಇವಾಗ ಅವಲಕ್ಕಿ ಮಿಕ್ಸ್ ಮಾಡೋಣ ಗೊಜ್ಜಿಗೆ. ಇವಾಗ ಅವಲಕ್ಕಿ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಯಿತು. ಅವಲಕ್ಕಿ ಚಿತ್ರಾನ್ನ ಇವಾಗ ರೆಡಿ ಆಗಿದೆ. ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.